ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಕ್ಲಾಸಿಫಿಕೇಷನ್ ಆಫ್ ಡೇಟಾ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡೆವು. ಟೈಪ್ಸ್ ಆಫ್ ಕ್ಲಾಸಿಫಿಕೇಷನ್, ಹಾಗೆ ಕ್ಲಾಸಿಫಿಕೇಷನ್ನ ಉದ್ದೇಶ ಏನು, ಕಚ್ಚಾ ದತ್ತಾಂಶಗಳನ್ನು ಯಾಕೆ ವರ್ಗೀಕರಿಸಬೇಕು, ಇದನ್ನೆಲ್ಲ ಅರ್ಥ ಮಾಡಿಕೊಂಡೆವು. ಇನ್ನು ಈ ದತ್ತಾಂಶಗಳನ್ನು ನಾವು ವರ್ಗೀಕರಿಸುವಾಗ ಕ್ವಾಂಟಿಟೇಟಿವ್ ಫ್ಯಾಕ್ಟರ್ಸ್ ಏನು, ಕ್ವಾಲಿಟೇಟಿವ್ ಫ್ಯಾಕ್ಟರ್ಸ್ ಏನು, ಹಾಗೆ ಟೈಮ್ ಸೀರೀಸಿಗೆ ಸಂಬಂಧಪಟ್ಟು ಹೇಗೆ ಕ್ಲಾಸಿಫೈ ಮಾಡ್ತೇವೆ, ಪ್ರಾದೇಶಿಕ ನೆಲೆಯಲ್ಲಿ ಹೇಗೆ ಕ್ಲಾಸಿಫಿಕೇಷನ್ ಮಾಡ್ತೇವೆ, ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ಆ ವಿಚಾರಗಳಲ್ಲಿ ಚಲಕಗಳು ಅಂತಿದೆ. ಈಗ ಫಾರ್ ಎಕ್ಸಾಂಪಲ್ ಸಮಯವನ್ನು ಪರಿಗಣಿಸಿದರೆ ಜನಗಣತಿಯಲ್ಲಿ ನಾವು ವರ್ಷಗಳನ್ನು ಹೇಳ್ತೇವೆ. ಜನಗಣತಿ ವರ್ಷಗಳು ಅಂತ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ನಡೀತದೆ. ಆಗ ಏನಾಗ್ತದೆ, ಈಗ 1951ರಿಂದ ಪ್ರಾರಂಭ ಆದರೆ 1951, 1961, 1971, 1981, 1991 ಹಾಗೆ ಅಕಾರ್ಡಿಂಗ್ ಟು ಜನರಲ್ ಸೆನ್ಸಸ್ ಅಂಥೇಳಿ ಒಂದು ವರ್ಷಗಳ ಒಂದು ಕಾಲಾನುಕ್ರಮ ಸಿಗ್ತದೆ. ಹಾಗೆ ಆ ಟೈಮ್ ಸೀರೀಸ್ ಏನಿದೆ, ವರ್ಷಗಳು ಅಂತ ನಾವು ಏನು ಹೇಳ್ತೇವೆ ಅದು ಚಲಕವಾಗ್ತದೆ. ಈಗ ನಮ್ಮ ಅಂಕಿಅಂಶಗಳನ್ನು ನಾವು ಅಧ್ಯಯನ ಮಾಡುವಾಗ ಚಲಕಗಳಂದರೆ ಏನು ಅಂತ, ಬದಲಾಗುವ ಅಂಶಗಳು, ಅದನ್ನು ನಾವು ಚಲಕಗಳು ಅಂತ, ಚರ ಸಂಖ್ಯೆಗಳು ಅಂತ ಕರೆದೇವೆ. ಹಿಂದಿನ ತರಗತಿಯಲ್ಲೂ ನಾವು ಇದರ ಬಗ್ಗೆ ಸಾಕಷ್ಟು ವಿಚಾರ ತಿಳ್ಕೊಂಡಿದ್ದೇವೆ. ಚಲಕಗಳಂದರೆ ಏನು ಅಂತ, ಬದಲಾಗ್ತದೆ, ಕಾಲ ಬದಲಾಗ್ತದೆ. ಹಾಗೆ ಈಗ ಪ್ರಾದೇಶಿಕ ನೆಲೆಯಲ್ಲಿ ಹೇಳಿದರೆ ಕರ್ನಾಟಕದ ಜಿಲ್ಲೆಗಳು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಬದಲಾಗ್ತದೆ, ಚೇಂಜಸ್ ತಗೊಳ್ಳಿಕ್ಕೆ ಆಗ್ತದೆ, ಪ್ರಮಾಣಗಳು ಬದಲಾಗ್ತದೆ. ಹಾಗೆ ಜಿಲ್ಲೆಗಳು ಅಥವಾ ರಾಜ್ಯಗಳು ಹೀಗೆ ಅದನ್ನು ಹೇಳಬಹುದು. ಅಥವಾ ಪ್ರಮಾಣಕ್ಕನುಗುಣವಾಗಿ ಹೇಳಿದರೆ ಈಗ ಅಂಕಗಳು, ವಿದ್ಯಾರ್ಥಿಗಳು ಪಡೆದ ಅಂಕಗಳು ಅದು ಬದಲಾಗ್ತಾ ಹೋಗ್ತದೆ. ಹಾಗೆ ಈ ಎತ್ತರ ಅಥವಾ ಜನಸಂಖ್ಯೆ ಅಥವಾ ಗಂಡು ಹೆಣ್ಣಿನ ಪ್ರಮಾಣ ಎಲ್ಲವನ್ನು ನಾವು ಹೇಳಲಿಕ್ಕೆ ಆಗ್ತದೆ. ಗಂಡಸರು ಅದನ್ನು ನಾವು ಪ್ರತ್ಯೇಕತೆ ಕೊಡ್ಬೋದು, ಹೆಂಗಸರು ಅದನ್ನು ನಾವು ಬದಲಾಗುವ ವಿಚಾರಗಳನ್ನು ಹೇಳಬಹುದು. ಗಂಡಸರ ಸಂಖ್ಯೆ ಬದಲಾಗ್ತಾ ಹೋಗ್ತದೆ, ಹೆಂಗಸರ ಸಂಖ್ಯೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅಥವಾ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅಥವಾ ಒಂದು ಪ್ರದೇಶದಿಂದ ಇನ್ನೊಂದು ನಗರ ಮತ್ತು ಪಟ್ಟಣ ಪ್ರದೇಶದಲ್ಲಿ ಗಂಡು ಹೆಣ್ಣು ರೇಷೆ ಎಷ್ಟು, ಇದನ್ನು ನಾವು ಹೇಳಲಿಕ್ಕೆಲ್ಲ ಆಗ್ತದೆ. ಇದೆಲ್ಲವೂ ಏನು, ಈ ವಿಚಾರಗಳನ್ನು ಎಲ್ಲವನ್ನು ನಾವೇನು ಹೇಳ್ತೇವೆ, ಚಲಕಗಳು ಅಂತ ಹೇಳ್ತೇವೆ. ಈಗ ನಿಮಗೆ ಕ್ಲಿಯರ್ ಆಯಿತು. ವೇರಿಯಬಲ್ ಫ್ಯಾಕ್ಟರ್ಸನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ, ಗುರುತಿಸಬೇಕಾಗ್ತದೆ, ಇಲ್ಲ ನಮಗೆ ಕ್ಲಾಸಿಫಿಕೇಷನ್ ಮಾಡಲಿಕ್ಕೆ ಕಷ್ಟ. ಹಾಗಾಗಿ ಫಸ್ಟ್ ಆಫ್ ಆಲ್ ನಾವು ವೇರಿಯಬಲ್ಸ್ ಅಂದರೆ ಏನು, ವಾಟ್ ಯು ಮೀನ್ ಬೈ ವೇರಿಯಬಲ್ಸ್, ದ ಚೇಂಜಿಂಗ್ ಫ್ಯಾಕ್ಟರ್ಸ್. ವೇರಿಯಬಲ್ಸ್ ಡಿಫರ್ಸ್ ಆನ್ ದ ಬೇಸಿಸ್ ಆಫ್ ಸ್ಪೆಸಿಫಿಕ್ ಕ್ರೈಟೀರಿಯಾ. ಅಥವಾ ಒಂದು ಕ್ರೈಟೀರಿಯನಿಗೆ ಸಂಬಂಧಪಟ್ಟು ಏನಾಗ್ತದೆ, ಕ್ರೈಟೀರಿಯಕ್ಕೆ ಸಂಬಂಧಪಟ್ಟು ಏನು ವ್ಯತ್ಯಾಸವಾಗ್ತಾ ಹೋಗ್ತದೆ, ಬದಲಾಗ್ತಾ ಹೋಗ್ತದೆ. ಅಂಥವುಗಳನ್ನು ಬದಲಾಗುವ ಅಂಶಗಳು, ಚರ ಸಂಖ್ಯೆಗಳು ಅಥವಾ ಚಲಕಗಳು ಅಂತ ಹೇಳ್ತೇವೆ. ಅದರಲ್ಲಿ ಟೈಪ್ಸ್ ಆಫ್ ವೇರಿಯಬಲ್ಸ್ ಇಲ್ಲೂ ಹಾಗೆ ಈ ಡಿಸ್ಟಿಂಗ್ವಿಷ್ ಬಿಟ್ವೀನ್ ದ 2 ಟೈಪ್ಸ್, ಕಂಟಿನ್ಯೂಯಸ್ ವೇರಿಯಬಲ್ಸ್ ಮತ್ತು ಡಿಸ್ಕ್ರೀಟ್ ವೇರಿಯಬಲ್ಸ್ ಅಂಥೇಳಿ ದೇರ್ ಆರ್ 2 ಟೈಪ್ಸ್ ಆಫ್ ವೇರಿಯಬಲ್ಸ್. ಟೈಪ್ಸ್ ಆಫ್ ವೇರಿಯಬಲ್ಸಲ್ಲಿ ಕಂಟಿನ್ಯೂಯಸ್, ಕನ್ನಡ ಆದರೆ ಸತತ ಚಲಕ ಮತ್ತು ಅಸತತ ಚಲಕ. ಸತತ ಚಲಕ ಅಂದರೆ ಏನು, ಅಸತತ ಚಲಕ ಅಂದರೆ ಏನು, ಡಿಸ್ಕ್ರೀಟ್ ಸೀರೀಸ್ ಅಂತ ಹೇಳ್ತೀವಿ. ಕಂಟಿನ್ಯೂಸ್ ವೇರಿಯಬಲ್ಸ್ ಮತ್ತು ಡಿಸ್ಕ್ರೀಟ್ ವೇರಿಯಬಲ್ಸ್ ಅಂಥೇಳಿ 2 ವಿಧಗಳಿವೆ. ಆ ವಿಧಗಳ ಬಗ್ಗೆ ಎಕ್ಸ್ಪ್ಲನೇಷನ್ ತಿಳ್ಕೊಂಡ್ರೆ ಫುಲ್ ಮಾರ್ಕ್ಸ್ ಸಿಗ್ತದೆ. ಈಗ ಕಂಟಿನ್ಯೂಸ್ ವೇರಿಯಬಲ್ಸ್ ಅಂದರೆ ಏನು ಅಂತ, ಸತತ ಚಲಕ ಅಂದರೆ ಏನು ಅಂತ. ಇಲ್ಲಿ ಕಂಟಿನ್ಯೂಸ್ ವೇರಿಯಬಲ್ಸ್, ನಮಗೆ ವೇರಿಯಬಲ್ಸ್ ಬಗ್ಗೆ ಡೌಟ್ ಇಲ್ಲ, ಕ್ಲಿಯರ್ ಆಯಿತು. ನಮಗೆ ಏನು ಸಿಗ್ತದೆ, ಯಾವ್ಯಾವ ವಿಚಾರಗಳು ಬದಲಾಗುವ ಅಂಶಗಳು ಅಂತ ನಾವು ತಿಳ್ಕೊಂಡಿದ್ದೇವೆ. ಸೊ ಅದರಲ್ಲಿ ನಾವು ವಿಂಗಡಣೆ ಮಾಡ್ತೇವೆ, ಕಂಟಿನ್ಯೂಸ್ ವೇರಿಯಬಲ್ಸ್ ಯಾವುದು, ಡಿಸ್ಕ್ರೀಟ್ ವೇರಿಯಬಲ್ಸ್ ಯಾವುದು ಅಂತ
ಕ್ಲಾಸಿಫೈ ಮಾಡ್ತೀವಿ. ಅಲ್ಲಿ ಟೈಪ್ಸ್ ಇದೆ, 2 types ಆಫ್ ವೇರಿಯೇಬಲ್ಸ್, ಕಂಟಿನ್ಯೂಸ್ ವೇರಿಯೇಬಲ್ಸ್ ಆ್ಯಂಡ್ ಡಿಸ್ಕ್ರೀಟ್ ವೇರಿಯೇಬಲ್ಸ್. ಅದರಲ್ಲಿ ಕಂಟಿನ್ಯೂಸ್ ವೇರಿಯೇಬಲ್ಸ್ ಕ್ಯಾನ್ ಟೇಕ್ ಎನಿ ನ್ಯೂಮರಿಕಲ್ ವ್ಯಾಲ್ಯೂ. ನಾವು ನಂಬರ್ಸಲ್ಲಿ ಹೇಳಲಿಕ್ಕೆ ಸಾಧ್ಯ ಇರ್ತದೆ, ಮತ್ತು ಇಟ್ ಮೇ ಟೇಕ್ ಇಂಟಗ್ರಲ್ ವ್ಯಾಲ್ಯೂಸ್. ಅದರಲ್ಲಿ ಯಾವುದೆಲ್ಲ ಕಂಟಿನ್ಯೂಸ್ ಬರ್ತದೆ ಅಂತ ಒಂದು ನಿರಂತರವಾಗಿ ನಮಗೆ ನಿರೂಪಿಸಲಿಕ್ಕೆ ಸಾಧ್ಯವಿದ್ದರೆ ಅದು ಕಂಟಿನ್ಯೂಸ್ ಅಂತ ಹೇಳೋದು. ಅಲ್ಲಿ ಮೌಲ್ಯಗಳನ್ನು ಯಾವುದೋ ಪ್ರಮಾಣಗಳನ್ನು ಹೇಳುವಾಗ ಅಲ್ಲಿ ಏನಿರಬೇಕು, ನ್ಯೂಮರಿಕಲ್ ವ್ಯಾಲ್ಯೂಸ್ ಏನಿದೆ ಇಟ್ ಶುಡ್ ಬಿ ಕಂಟಿನ್ಯೂಸ್. ಅಲ್ಲಿ ಏನಿದೆ, ಕ್ಯಾನ್ ಟೇಕ್ ಎನಿ ನ್ಯೂಮರಿಕಲ್ ವ್ಯಾಲ್ಯೂಸ್, ಇಟ್ ಕ್ಯಾನ್ ಟೇಕ್ ಇಂಟಗ್ರಲ್ ವ್ಯಾಲ್ಯೂ. ಇಂಟಗ್ರಲ್ ವ್ಯಾಲ್ಯೂಸ್ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಯಾವುದು ಇಂಟಗ್ರಲ್ ವ್ಯಾಲ್ಯೂಸ್ ಹೇಳ್ತದೆ, ಒಂದು ಏನಿದೆ 1 2 3 4, ಇಲ್ಲಿ ಏನು ಕಂಟಿನ್ಯೂಸ್ ಸೀರೀಸ್ ರೂಪದಲ್ಲಿದೆ. 3 ಆದಮೇಲೆ ಏನು ವಿ ಕ್ಯಾನ್ ರೈಟ್, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಯಾವುದಿದೆ ತಿಳ್ಕೊಳ್ಳಿಕ್ಕೆ ಆಗ್ತದೆ. 1 2 3 4, 4 ಆದಮೇಲೆ 5, 5 ಆದಮೇಲೆ 6, ಹೀಗೆ ಅಂತಹ ವಿಚಾರಗಳಲ್ಲಿ ಆ ರೀತಿಯಲ್ಲಿ ಬಂದರೆ ಅದನ್ನು ನಾವೇನು ಹೇಳ್ತೀವಿ, ಕಂಟಿನ್ಯೂಸ್ ವೇರಿಯೇಬಲ್ಸ್ ಅಂತ ಹೇಳ್ತೀವಿ ನಂಬರ್ಸನ್ನು ಹೇಳುವಾಗ. ಅದೇ ರೀತಿ ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್, ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್ ಅನ್ನು ಸಹ ನಾವೇನು ಹೇಳ್ಬೋದು, ಕಂಟಿನ್ಯೂಸ್ ಸೀರೀಸ್ ಅಂತ ಹೇಳೋದು. ನೋಡಿ 1/2, 1/2 ಆದಮೇಲೆ 2/3, 3/4, 4/4, ಹಾಗೆ ಒಂದು ಫ್ರ್ಯಾಕ್ಷನಲ್ಲಿ ಏನಿದೆ, ಒಂದು ಆರ್ಡರಲ್ಲಿ, ಒಂದು ಸಿಸ್ಟಮ್ಯಾಟಿಕ್ ಏನಿದೆ, ಆನ್ ದ ಬೇಸಿಸ್ ಆಫ್ ಸ್ಪೆಸಿಫಿಕ್ ಕ್ರೈಟೀರಿಯಾ ಏನಿದೆ ಅದರ ಆಧಾರದಲ್ಲಿ ನಿರೂಪಿಸಲ್ಪಡ್ತದೆ. ದಟ್ ವ್ಯಾಲ್ಯೂಸ್ ಈಸ್ ಆಲ್ವೇಸ್ ಕಂಟಿನ್ಯೂಸ್, ಏನಿದೆ ಸತತವಾಗಿದೆ ಅಂತ ಅರ್ಥ. ಆ್ಯಂಡ್ ದ ವ್ಯಾಲ್ಯೂ ದ್ಯಾಟ್ ಆರ್ ನಾಟ್ ಎಕ್ಸಾಕ್ಟ್ ಫ್ರ್ಯಾಕ್ಷನ್, ಅದರಲ್ಲೂ ಹಾಗೆ ಫ್ರ್ಯಾಕ್ಷನ್ಸ್ ಅಲ್ಲದ ವಿಚಾರಗಳನ್ನು ಹೇಳಿದರು. ಅದರಲ್ಲೂ ನೋಡಿ √2, √3, ಆಮೇಲೆ ಏನು ಬರ್ತದೆ ಅಂಥ ವ್ಯಾಲ್ಯೂಗಳನ್ನು ಹೇಳಲಿಕ್ಕಿದ್ರೆ ಅದನ್ನು ಸಹ ನಾವೇನು ಹೇಳ್ತೀವಿ, ಕಂಟಿನ್ಯೂಸ್ ಅಂತ. ಈಗ ಫಾರ್ ಎಕ್ಸಾಂಪಲ್ √1, √2, √3, √4, √5, √6, √7, √8, √9. ಈಗ ನೋಡಿ, ದ ವ್ಯಾಲ್ಯೂ ದ್ಯಾಟ್ ಆರ್ ನಾಟ್ ಎಕ್ಸಾಕ್ಟ್ ಫ್ರ್ಯಾಕ್ಷನ್ಸ್, ಎಕ್ಸಾಕ್ಟ್ ಫ್ರ್ಯಾಕ್ಷನ್ಸ್ ಅಲ್ಲ ಇವುಗಳು. ಈಗ ಇದು √1ಗೆ 1 ಹೇಳಬಹುದು, √4ಗೆ 2 ಫುಲ್, √4 ಅಂದರೆ 2. ಈಗ ಇದನ್ನು ಎಕ್ಸಾಕ್ಟ್, ಈಗ ಉದಾಹರಣೆಗೆ 1/2 ಈಸ್ ಈಕ್ವಲ್ ಟು 0.5, ದಿಸ್ ಈಸ್ ದ ಎಕ್ಸಾಕ್ಟ್ ವ್ಯಾಲ್ಯೂ, 0.5 ಅಂತ ಬರೀಬಹುದು. ಹಾಗೆ √2ಗೆ ಬರುವಾಗ ಅದರ ವ್ಯಾಲ್ಯೂವನ್ನು ನಾವು ಹೇಳುವಾಗ 1.3142 ಹೀಗೆ ಮುಂದುವರಿತಾ ಹೋಗ್ತದೆ ನಂಬರ್. ಫ್ರ್ಯಾಕ್ಷನ್ ಏನಿದೆ, ದ ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್, ದ ವ್ಯಾಲ್ಯೂ ದ್ಯಾಟ್ ಆರ್ ನಾಟ್ ಎಕ್ಸಾಕ್ಟ್ ಫ್ರ್ಯಾಕ್ಷನ್, ಎಕ್ಸಾಕ್ಟ್ ಫ್ರ್ಯಾಕ್ಷನ್ಸ್ ಅಲ್ಲ. √3ಯು ಹಾಗೆ, ಅದಕ್ಕೆ ನಂಬರ್ಸ್ ಚೇಂಜ್ ಆಗ್ತಾ ಹೋಗ್ತದೆ. ಹಾಗೆ √5 ಅಲ್ಲೂ ಅಷ್ಟೇ. √4 ಏನಿದೆ 2, ಇದಲ್ಲ, ಇದು √2, √3 ಇರ್ರ್ಯಾಷನಲ್ ನಂಬರ್ಸ್ ಅಂತ ನಾವೇನು ಕರೆದಿದ್ದೇವೆ ಅವುಗಳನ್ನು ಸಹ ನಾವು ಏನು ಹೇಳ್ಬೋದು, ಕಂಟಿನ್ಯೂಸ್ ಸೀರೀಸ್ ಅಂತ ಹೇಳಬಹುದು. ಕಂಟಿನ್ಯೂಸ್ ವೇರಿಯೇಬಲ್ಸ್ ಅಂದರೆ ಏನು, ಕಂಟಿನ್ಯೂಸ್ ವೇರಿಯೇಬಲ್ಸ್ ಕ್ಯಾನ್ ಟೇಕ್ ಎನಿ ನ್ಯೂಮರಿಕಲ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ 1 2 3 4, ಆರ್ ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್ 1/2, 2/3, 3/4, ಆರ್ irrational numbers √2, √3, √4, √5, √6 ಎಕ್ಸೆಟ್ರಾ ಹೀಗೆ ಹೇಳ್ತಾ ಹೋಗ್ಬೋದು. ಈಗ ಕಂಟಿನ್ಯೂಸ್ ವೇರಿಯೇಬಲ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ಡಿಸ್ಕ್ರೀಟ್ ವೇರಿಯೇಬಲ್ಸ್, ಡಿಸ್ಕ್ರೀಟ್ ವೇರಿಯೇಬಲ್ಸಲ್ಲಿ ಅಸತತ, ಅಲ್ಲಿ ಏನಿದೆ ಕಂಟಿನ್ಯೂಸ್ ನಂಬರ್ಸ್ ಸಿಗೋದಿಲ್ಲ, ಅಲ್ಲಿ ಏನು ಜಂಪ್ ಆಗ್ತಾ ಹೋಗ್ತದೆ. ಕ್ಯಾನ್ ಟೇಕ್ ಓನ್ಲಿ ಸರ್ಟನ್ ವ್ಯಾಲ್ಯೂಸ್, its value changes only by finite jumps. It jumps from one value to another but does not take any intermediate value. ಮಧ್ಯದಲ್ಲಿ ಯಾವುದೇ ಬೆಲೆಯನ್ನು ಕಂಡುಕೊಳ್ಳದ ವಿಚಾರಗಳನ್ನು ಹೇಳಿದರೆ ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಬಿಟ್ವೀನ್ ದೆಮ್, ಅದನ್ನು ಡಿಸ್ಕ್ರೀಟ್ ವೇರಿಯೇಬಲ್ಸ್ ಅಂತ ಹೇಳೋದು. ಈಗ ಫಾರ್ ಎಕ್ಸಾಂಪಲ್
ಅರ್ಥಶಾಸ್ತ್ರದಲ್ಲಿ ಪಡೆದ ಅಂಕಗಳು. ಮಾರ್ಕ್ಸ್ ಇನ್ ಎಕನಾಮಿಕ್ಸನ್ನು ನಾವು ಹೇಳುವಾಗ, ಸ್ಕೋರ್ಡ್ ಮಾರ್ಕ್ಸನ್ನು ಹೇಳುವಾಗ ಒಬ್ಬ 0 ತಗೊಳ್ಬೋದು, ಇನ್ನೊಬ್ಬ 10 ತಗೊಳ್ಬೋದು. 0 to 100ವರೆಗೆ ಅಂಕಗಳನ್ನು ಎಷ್ಟು ಕಂಟಿನ್ಯೂಸ್ ಅಂತ ಏನಿಲ್ಲ. ಈಗ ಒಬ್ಬನಿಗೆ 10 ಸಿಕ್ಕಿದರೆ ಇನ್ನೊಬ್ಬನಿಗೆ 11 ಸಿಗಬೇಕು, 11, 12, 13 ಹಾಗೆ ಕಂಟಿನ್ಯೂಸ್ ಬರೋದಿಲ್ಲ. ಅದೇನಾಗ್ತದೆ, ಜಂಪ್ ಆಗ್ತಾ ಹೋಗ್ತದೆ. ಡಸ್ ನಾಟ್ ಟೇಕ್ ಎನಿ ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಬಿಟ್ವೀನ್ ದೆಮ್. ಒಂದು ನಂಬರಿಂದ ಇನ್ನೊಂದು ನಂಬರಿಗೆ ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಇಲ್ಲ ಅಂತಾದರೆ ದಟ್ ವೇರಿಯೇಬಲ್ ಈಸ್ ಕಾಲ್ಡ್ ಡಿಸ್ಕ್ರೀಟ್ ವೇರಿಯೇಬಲ್ಸ್ ಅಂತ ಹೇಳ್ತೇವೆ. ಕ್ಲಿಯರ್ ಆಯಿತು? ಎಕ್ಸಾಂಪಲ್, ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಅಲ್ಲಿ ಹಾಗೆ ಆರ್ಟ್ಸಲ್ಲಿ 23 ಇರ್ಬೋದು, ಕಾಮರ್ಸಲ್ಲಿ 80 ಇರ್ಬೋದು, ಅಥವಾ ಸೈನ್ಸಲ್ಲಿ 45 ಇರ್ಬೋದು. ನಾವು ನಂಬರ್ಸ್ ಹೇಳ್ತೀವಿ, ಅಲ್ಲಿ ಏನು ಕಂಟಿನ್ಯೂಯೇಷನ್ ಇಲ್ಲ. ಅಥವಾ ಮಾರ್ಕ್ಸ್ ಸ್ಕೋರ್ಡ್ ಇನ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಏನಿದೆ, ಯಾವ ಮಾರ್ಕ್ಸನ್ನು ತೆಗೆದುಕೊಳ್ತೇವೆ ಅಲ್ಲಿಯೂ ಹಾಗೆ, ಅಲ್ಲಿ ಜಂಪ್ ಸಿಗೋದಿಲ್ಲ. ಜಂಪ್ ಸಿಗ್ತದೆ, ನಂಬರ್ ಕಂಟಿನ್ಯೂಸ್ ಬರೋದಿಲ್ಲ. ಅಂಥವುಗಳಿಗೆ ಡಿಸ್ಕ್ರೀಟ್ ವೇರಿಯೇಬಲ್ ಅಂತ ಹೇಳೋದು. ಹೀಗೆ ಇಲ್ಲಿ ಕಂಟಿನ್ಯೂಸ್ ವೇರಿಯೇಬಲ್ ಅಂದರೆ ಏನು, ಡಿಸ್ಕ್ರೀಟ್ ವೇರಿಯೇಬಲ್ಸ್ ಅಂದರೆ ಏನು, ಅದಕ್ಕೆ ಎಕ್ಸಾಂಪಲ್ಸ್. ಹೀಗೆ ಟೈಪ್ಸ್ ಆಫ್ ವೇರಿಯೇಬಲ್ಸ್, ಗಿವ್ ದ ಮೀನಿಂಗ್ ಆಫ್ ವೇರಿಯೇಬಲ್ಸ್, ಟೈಪ್ಸ್ ಆಫ್ ವೇರಿಯೇಬಲ್ಸ್, ಡಿಸ್ಟಿಂಗ್ವಿಷ್ ಬಿಟ್ವೀನ್ ಕಂಟಿನ್ಯೂಸ್ ಆ್ಯಂಡ್ ಡಿಸ್ಕ್ರೀಟ್ ವೇರಿಯೇಬಲ್ಸ್. ಇಷ್ಟು ವಿಚಾರ ತಿಳ್ಕೊಳ್ಳಬೇಕು. ನೆಕ್ಸ್ಟು ಟಾಪಿಕ್ ಏನಿದೆ, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ, ಆವೃತ್ತಿ ವಿತರಣೆ ಅಂತ ಹೇಳ್ತೇವೆ. ಈಗ ನಮ್ಮ ದತ್ತಾಂಶಗಳು ಅಂಕಿ ಸಂಖ್ಯೆಗಳಲ್ಲಿ ಸಾಕಷ್ಟಿದ್ದಾಗ ಅದನ್ನು ನಾವು ವರ್ಗೀಕರಿಸುವಾಗ ಅಲ್ಲಿ ಆವೃತ್ತಿ ವಿತರಣೆಯನ್ನು ಮಾಡ್ತೀವಿ. ಇಲ್ಲಿ ಆವೃತ್ತಿ ವಿತರಣೆ ಅಂದರೆ ಏನು ಎಂಬ ವಿಚಾರ, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ. ಎ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಈಸ್ ಎ ಕಾಂಪ್ರಹೆನ್ಸಿವ್ ವೇ ಟು ಕ್ಲಾಸಿಫೈ ರಾ ಡೇಟಾ ಆಫ್ ಎ ಕ್ವಾಂಟಿಟೇಟಿವ್ ವೇರಿಯೇಬಲ್ಸ್. ಇಲ್ಲಿ ಏನಿದೆ, ಕ್ವಾಂಟಿಟೇಟಿವ್ ವೇರಿಯೇಬಲ್ಸನ್ನು ನಾವು ಪರಿಗಣಿಸಿದಾಗ ಕ್ವಾಂಟಿಟೇಟಿವ್ ವೇರಿಯೇಬಲ್ಸಲ್ಲಿ ನಾವು ಆವೃತ್ತಿ ವಿತರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ನೋಡಿ, ಪರಿಮಾಣಾತ್ಮಕ ದತ್ತಾಂಶಗಳನ್ನು ವರ್ಗೀಕರಿಸುವ ಒಂದು ವಿಧಾನ ಏನಿದೆ, ವಿಶಾಲವಾದ ವಿಧಾನ ಅಥವಾ ಕಾಂಪ್ರಿಹೆನ್ಸಿವ್ ಮೆಥಡ್ ಅಂತ ಏನು ಹೇಳ್ತೇವೆ, ಅದನ್ನು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಥವಾ ಆವೃತ್ತಿ ವಿತರಣೆ ಅಂತ ಕರಿತೇವೆ. ಇಲ್ಲಿ ಪರಿಮಾಣಾತ್ಮಕ ದತ್ತಾಂಶಗಳು ಅಂಥೇಳಿ ಭಾಳ ಮುಖ್ಯ ಇದೆ. ಕ್ವಾಂಟಿಟೇಟಿವ್ ವೇರಿಯೇಬಲ್ಸನ್ನು ನಾವು ಆವೃತ್ತಿ ವಿತರಣೆ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್, ಎಕನಾಮಿಕ್ಸಲ್ಲಿ ಪಡೆದಂತಹ ಅಂಕಗಳನ್ನು ಪರಿಗಣಿಸಿದರೆ, ಈಗ ಫಸ್ಟ್ PUC ಕಾಮರ್ಸ್ ವಿದ್ಯಾರ್ಥಿಗಳು ಎಕನಾಮಿಕ್ಸಲ್ಲಿ ಅಂಕಗಳನ್ನು ಪಡೆದಿದ್ದಾರೆ. ಎಷ್ಟು ಅಂಕಗಳನ್ನು ಪಡೆದಿದ್ದಾರೆ ಅಂತ ಒಂದು ಲಿಸ್ಟ್ ಮಾಡಿದರೆ ನಮಗೆ ಅಲ್ಲಿ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂಸ್ ಗೊತ್ತಿದೆ. ನಮಗೆ ಒನ್ ಕ್ಯಾನ್ ಏನು ಗೆಟ್ 0 ಮಾರ್ಕ್ಸ್ ಆರ್ 100 ಮಾರ್ಕ್ಸ್. 0 to 100 ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಎಕನಾಮಿಕ್ಸಲ್ಲಿ ಒಬ್ಬ ವ್ಯಕ್ತಿ ಪಡೀಲಿಕ್ಕೆ ಸಾಧ್ಯ ಇದೆ ಎಂಬುದು ಗೊತ್ತಿದೆ. ದ 0 ಇಸ್ ದ ಮಿನಿಮಮ್ ವ್ಯಾಲ್ಯೂ ಆ್ಯಂಡ್ 100 ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಒನ್ ಹೂ ಗೆಟ್ ದ ಅಥವಾ ಸ್ಕೋರ್ ಹೂ ಏನದು ಅವ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಇದೆ, ಎಕನಾಮಿಕ್ಸಲ್ಲಿ ಪಡಿಬೋದು. ಹಾಗೆ ಇಲ್ಲಿ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಆ ಅವಕಾಶದಲ್ಲಿ ನಾವು ಆವೃತ್ತಿ ವಿತರಣೆಯನ್ನು ಹೇಗೆ ಮಾಡ್ತೇವೆ, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನನ್ನು ಹೇಗೆ ಮಾಡ್ತೇವೆ ಎಂಬುದನ್ನು ಅರ್ಥೈಸಿಕೊಳ್ಳಬೇಕಾದರೆ ಕೆಲವೊಂದು ವಿಚಾರಗಳು, ಆಸ್ಪೆಕ್ಟ್ಸ್ ಇದೆ. ಕ್ಲಾಸ್ ಅಂದರೆ ಏನು, ಕ್ಲಾಸ್ ಫ್ರೀಕ್ವೆನ್ಸಿ ಅಂದರೆ ಏನು, ಕ್ಲಾಸ್ ಲಿಮಿಟ್ ಅಂದರೆ ಏನು, ಹಾಗೆ ಮಿಡ್ ಕ್ಲಾಸ್ ಅಂದರೆ ಏನು, ಕ್ಲಾಸ್ ಲಿಮಿಟ್ ಮತ್ತು ಕ್ಲಾಸಿನ ಮಧ್ಯಬಿಂದು ಅಂದರೆ ಏನು, ಇದನ್ನೆಲ್ಲ ಮಿಡ್ ಪಾಯಿಂಟ್ ಆಫ್ ದ ಕ್ಲಾಸ್ ಏನು, ಇದರ ಅರ್ಥ ಮಾಡಿಕೊಂಡ್ರೆ ನಮಗೆ ಆವೃತ್ತಿ ವಿತರಣೆ ಸುಲಭ ಆಗ್ತದೆ. ಈಗ ನಾನು ಹೇಳಿದಾಗೆ 0 to 100ನ ಒಳಗೆ, ಇನ್ ಬಿಟ್ವೀನ್ 0 to 100 ನಮಗೆ ಏನು ಮಾಡ್ಬೋದು, ಕೆಲವೊಂದು ಕ್ಲಾಸ್ಗಳನ್ನು ಮಾಡ್ಬೋದು. ಕ್ಲಾಸ್ ವರ್ಗಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಇಲ್ಲಿ ಕ್ಲಾಸ್ ಅಂದರೆ ಏನು ಅಂತ ಒಂದು ಕ್ವಶ್ಚನ್ ಇದೆ.
ನಾವು ಕ್ಲಾಸ್ ಅಂತ ಹೇಳಿದ ಕೂಡಲೇ ಈ ಮಿತಿಗಳನ್ನು ಅನ್ವಯಿಸಿಕೊಂಡು ಕ್ಲಾಸ್ ಲಿಮಿಟ್ ಅಂತ ಹೇಳ್ತೇವೆ. ಕ್ಲಾಸ್ ಲಿಮಿಟ್, ಕ್ಲಾಸ್ ಮತ್ತು ಕ್ಲಾಸ್ ಲಿಮಿಟ್ ಇದಕ್ಕೆ ಸಾಮ್ಯತೆ ಇದೆ. ಫಸ್ಟ್ ನಾವು ಕ್ಲಾಸನ್ನು ಡಿಸೈಡ್ ಮಾಡಬೇಕಾದ್ರೆ ಕ್ಲಾಸ್ ಲಿಮಿಟನ್ನು ಅರ್ಥೈಸ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ಏನು ಮೀನಿಂಗ್ ಆಫ್ ಕ್ಲಾಸ್ ಲಿಮಿಟ್. ಕ್ಲಾಸ್ ಲಿಮಿಟ್ ಅಂದರೆ ಏನು? ಈಚ್ ಕ್ಲಾಸ್ ಇನ್ ಎ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಈಸ್ ಬೌಂಡೆಡ್ ಬೈ ಕ್ಲಾಸ್ ಲಿಮಿಟ್ಸ್. ಕ್ಲಾಸ್ ಲಿಮಿಟ್ಸ್ ಆನ್ ಏನಿದೆ ಆರ್ ದ ಟೂ ಎಂಡ್ಸ್ ಆಫ್ ದ ಕ್ಲಾಸ್. ಕ್ಲಾಸಿನಲ್ಲಿ ಎರಡು ಏನಿದೆ ಯಾವುದು ಎಂಡ್ಸ್, ನಾವು ಅದನ್ನು ಏನು ಹೇಳ್ತೇವೆ ಮಿತಿಗಳನ್ನು ಹೊಂದಿದ್ದೇವೆ. ಈಗ 60 to 70 ಅಂತ ಒಂದು ಕ್ಲಾಸನ್ನು ನಾವು ನಿರ್ಮಾಣ ಮಾಡಿದರೆ 60 to 70 is the one type of class. Each class in a frequency distribution table is bounded by a class limits. There is one lower limit and another one is called upper limit. 60 is the lower limit, 70 is the upper limit. ಕೆಳಮಿತಿ ಮತ್ತು ಮೇಲ್ಮಿತಿಯನ್ನು ಒಳಗೊಂಡ ವರ್ಗಗಳನ್ನು ನಾವು ವರ್ಗದ ಮಿತಿ ಅಂತ ಹೇಳ್ತೇವೆ. ಈಗ ಫಸ್ಟ್ ನಾವೇನು ನೋಡ್ತೇವೆ, ವರ್ಗಗಳನ್ನು ಕನ್ಸಿಡರ್ ಮಾಡುವಾಗ ಅರ್ಥಶಾಸ್ತ್ರದಲ್ಲಿ ಪಡೆದ ಅಂಕಗಳು 0 to 100. ಇದರಲ್ಲಿ ನಾವು ಎಷ್ಟು ವರ್ಗಗಳನ್ನು ತಯಾರು ಮಾಡಬೇಕು ಅಂತ ಹೇಳಿದರೆ, ಇಲ್ಲಿ ವರ್ಗಗಳನ್ನು ನಾವು ಕ್ಲಾಸನ್ನು ಡಿಸೈಡ್ ಮಾಡುವಾಗ ಎಷ್ಟೀಗ 10 ಕ್ಲಾಸನ್ನು ನಾವು ಡಿಸೈಡ್ ಮಾಡಬೇಕು ಅಥವಾ ಸೆಲೆಕ್ಟ್ ಮಾಡಬೇಕು ಅಂತಿದ್ದರೆ ಅಪ್ಪರ್ ಲಿಮಿಟ್ ಏನಿದೆ, ಅಪ್ಪರ್ ಲಿಮಿಟಿಗೆ ನಾವು 10ಇಂದ ಡಿವೈಡ್ ಮಾಡಿದರೆ ನಮಗೆ 10 ಕ್ಲಾಸ್ ಸಿಗ್ತದೆ. 10 ಕ್ಲಾಸ್ ಸಿಗ್ತದೆ. ಈ ಕ್ಲಾಸನ್ನು ನಾವು ಹೇಗೆ ನಿರ್ಮಾಣ ಮಾಡ್ಬೋದು? ಕ್ಲಾಸ್ ಲಿಮಿಟನ್ನು ಅನ್ವಯಿಸಿಕೊಂಡು. ಯಾಕೆ ಈ ಕ್ಲಾಸ್ ಲಿಮಿಟ್ ಏನಿದೆ ಇದು 10ಇಂದ ಡಿವೈಡ್ ಮಾಡಿದ್ದು ಕ್ಲಾಸ್ ಲಿಮಿಟ್, ಇದು ಕ್ಲಾಸ್ ಲಿಮಿಟ್ ಅಂತ ಹೇಳ್ತೇವೆ. ಇದು ಕ್ಲಾಸ್ ಕ್ಲಾಸ್ ಲಿಮಿಟಿಂದ ನಾವು ಮ್ಯಾಕ್ಸಿಮಮ್ ನಂಬರಿಗೆ ಡಿವೈಡ್ ಮಾಡಿದರೆ ನಮಗೆ ಕ್ಲಾಸ್ ಸಿಗ್ತದೆ. ಫಾರ್ ಎಕ್ಸಾಂಪಲ್ 10 ಕ್ಲಾಸ್ ಸಿಗ್ತದೆ. ಕ್ಲಾಸ್ ಲಿಮಿಟ್ ಈಸ್ ದ 10. 0 to 10. This is the limit, class limit 0 to 10. So 10 to 20, 20 to 30. See, class limit 10. Class ಎಷ್ಟು we get till 10 100ಗೆ ಏನು ಸಿಗ್ತದೆ? 30 to 40, 40 to 50, 50 to 60, like that 10 ಕ್ಲಾಸಸ್ ಸಿಗ್ತದೆ. ಇಲ್ಲಿ 0 to 10ಗೆ ಕ್ಲಾಸ್ ಲಿಮಿಟಲ್ಲಿ ಪರಿಗಣಿಸಿದಾಗ ನಮಗೆ 10 ಕ್ಲಾಸ್ ಸಿಗ್ತದೆ. 10 ಕ್ಲಾಸ್. ಅದರಲ್ಲಿ ಕ್ಲಾಸ್ ಲಿಮಿಟ್ ಹಿಯರ್ ದ ಕ್ಲಾಸ್ ಲಿಮಿಟ್ ಈಸ್ ಆಲ್ಸೋ 10. ಐ ಥಿಂಕ್ ನೌ ಇಟ್ ಈಸ್ ಕ್ಲಿಯರ್. ಕ್ಲಾಸ್ ಮತ್ತು ಕ್ಲಾಸ್ ಲಿಮಿಟಿಗೆ ಸಂಬಂಧಪಟ್ಟು ಈಗ ಫಾರ್ ಎಕ್ಸಾಂಪಲ್ 100 ಡಿವೈಡೆಡ್ ಬೈ 5 ಈಸ್ ದ ಕ್ಲಾಸ್ ಲಿಮಿಟ್ ಆದರೆ ಇಫ್ ದರ್ ಈಸ್ ಏನು ಡಿಫರೆನ್ಸ್ ಬಿಟ್ವೀನ್ ದ ಲಿಮಿಟ್ಸ್, ಕೆಳಮಿತಿ ಮತ್ತು ಮೇಲ್ಮಿತಿಯ ನಡುವಿನ ಅಂತರ 5 ಅಂತಿದ್ದರೆ ಯು ಗೆಟ್ 20 ಕ್ಲಾಸಸ್. 20 ಕ್ಲಾಸಸ್. ದಿಸ್ ಒನ್ ಇಸ್ ದ ಕ್ಲಾಸ್ ಲಿಮಿಟ್. ದಿಸ್ ಒನ್ ಕ್ಲಾಸ್ ವರ್ಗ ಮತ್ತು ವರ್ಗದ ಮಿತಿ. ವರ್ಗದ ಅಂತರ ಏನಿದೆ ಅದರಿಂದ ನಾವು ಭಾಗಿಸಿದರೆ ಕ್ಲಾಸ್ ಮಿತಿ ಅಥವಾ ವರ್ಗಾಂತರ ಅಂತ ಏನು ಕರಿತೇವೆ, ಕ್ಲಾಸ್ ಲಿಮಿಟ್ ಅಥವಾ ವರ್ಗಾಂತರ ಅಂತ ನಾವು ಏನು ಕರಿತೇವೆ, ಅದರಿಂದ ಮ್ಯಾಕ್ಸಿಮಮ್ ನಂಬರಿಗೆ ಡಿವೈಡ್ ಮಾಡಿದರೆ ನಮಗೇನು ಸಿಗ್ತದೆ?
ಏನು ಸಿಗ್ತದೆ? ಕ್ಲಾಸ್ ಸಿಗ್ತದೆ. ಈಗ ಇಲ್ಲಿ ವರ್ಗಾಂತರವನ್ನು ತೆಗೆದುಕೊಳ್ಳುವಾಗ 0 to 5, 5 to 10, 10 to 15. This one is the class limit. See, each class in a frequency distribution table is bounded by class limits. Class limits are the two ends of a class. Lower limit, upper limit, lower limit, upper limit. There are two ends, lower and upper limits. This is the class limits. You get how much? 20 classes till 100, 95 to 100, like this. 20 classes are there. So, class ಅಂದರೆ ಏನು ಅಂತ, ಕ್ಲಾಸನ್ನು ಹೇಗೆ ಡಿಸೈಡ್ ಮಾಡ್ತೇವೆ ಅಂತ ಗೊತ್ತಾಯಿತು. ಕ್ಲಾಸ್ ಲಿಮಿಟ್ ಗೊತ್ತಾಯಿತು. ಕ್ಲಾಸ್ ಲಿಮಿಟಲ್ಲಿ ಏನಿದೆ? ಲೋವರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್ ಇದೆ. ಆ ಲೋವರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್ನ ನಡುವಿನ ಅಂತರ ಏನಿದೆ ಅದನ್ನು ನಾವು ಲಿಮಿಟ್ ಅಂತ ಹೇಳ್ತೀವಿ, ಕ್ಲಾಸ್ ಲಿಮಿಟ್ ಅಂತ ಹೇಳ್ತೀವಿ, ವರ್ಗಾಂತರ ಹೇಳ್ತೇವೆ. ವರ್ಗಾಂತರದಿಂದ ಮ್ಯಾಕ್ಸಿಮಮ್ ವ್ಯಾಲ್ಯೂಸನ್ನು ನಾವು ಹೇಗೆ ಹೇಳ್ತೀವಿ? ರೇಂಜ್ ಅಂತಿದೆ, ಮಿತಿ ಅಂತ, ಮಿತಿ ಅಂತ ಹೇಳ್ತೇವೆ. ರೇಂಜನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂದರೆ ದ ಡಿಫರೆನ್ಸ್ ಬಿಟ್ವೀನ್ ಲಾರ್ಜ್ ಆ್ಯಂಡ್ ಸ್ಮಾಲ್. ರೇಂಜ್ ಈಸ್ ಕ್ಯಾಲ್ಕುಲೇಟೆಡ್ the difference between the large and small. See, maximum is 100, minimum is 0. So, 100 is the range. 100 is the range. ಮಿತಿ ರೇಂಜ್ ಆಯಿತು. ಹೀಗೆ ಈ ರೇಂಜನ್ನು ತೆಗೆದುಕೊಂಡ್ಮೇಲೆ, ರೇಂಜನ್ನು ಡಿಸೈಡ್ ಮಾಡಿದ ಮೇಲೆ ಕ್ಲಾಸ್ ಲಿಮಿಟಿಗೆ ಬರ್ತೀವಿ. ವರ್ಗದ ಮಿತಿ ಎಷ್ಟು ಎಂಬುದನ್ನು ನಿರ್ಧಾರ ಮಾಡ್ತೇವೆ. ಆ ವರ್ಗದ ಮಿತಿಯಲ್ಲಿ ನಮಗೆ ಎಷ್ಟು ಕ್ಲಾಸಸ್ಸನ್ನು ಡಿಸೈಡ್ ಮಾಡ್ಬೋದು ಅಂತ ಗೊತ್ತಾಗ್ತದೆ. ಈಗ ಅರ್ಥ ಆಯಿತು. ನೆಕ್ಸ್ಟು ಕ್ಲಾಸ್ ಫ್ರೀಕ್ವೆನ್ಸಿ, ವರ್ಗ ಆವೃತ್ತಿಗಳು ಅಂತ ಹೇಳ್ತೇವೆ. ಮಾರ್ಕ್ಸ್ ಸ್ಕೋರ್ಡ್ ಇನ್ ಎಕನಾಮಿಕ್ಸ್ ಆಫ್ 100 ಸ್ಟೂಡೆಂಟ್ಸನ್ನು ತೆಗೆದುಕೊಂಡ್ರೆ ನಂಬರ್ ಆಫ್ ವ್ಯಾಲ್ಯೂಸ್ ಇನ್ ಎ ಪರ್ಟಿಕ್ಯುಲರ್ ಕ್ಲಾಸಲ್ಲಿ ಫಾರ್ ಎಕ್ಸಾಂಪಲ್ 0 to 100 ಅಲ್ಲಿ 100, 0 to 10, 0 to 20, 10 to 20, 20 to 30, 30 to 40, 40 to 50, like this. Last 90 to 100. There are 10 classes. 10 ವರ್ಗಗಳನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. 10 ವರ್ಗಗಳನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಹೇಗೆ ನಿರ್ಮಾಣ ಮಾಡಿದ್ದೇವೆ? ರೇಂಜ್ ನೋಡಿಕೊಂಡಿದ್ದೇವೆ. ರೇಂಜ್ 100 ಇದೆ. 100ಅಲ್ಲಿ ನಮಗೆ ಕ್ಲಾಸ್ ಮಿತಿ ಏನಿದೆ? 10 ಇರಬೇಕು. 100ಅಲ್ಲಿ ಕ್ಲಾಸ್ ಮಿತಿ 10 ಇರುವ ಹಾಗೆ 10 ವರ್ಗಗಳು ಸಿಗ್ತದೆ. ಹಾಗೆ ವರ್ಗಾಂತರ 5 ಇರುವ ಹಾಗೆ ನೋಡಿದರೆ 20 ಕ್ಲಾಸ್ ಸಿಗ್ತದೆ, 20 ವರ್ಗಗಳು ಸಿಗ್ತದೆ. ಈಗ 10 ವರ್ಗಾಂತರಗಳಿರುವ ಹಾಗೆ ನಾವು 10 ವರ್ಗಗಳನ್ನು ನಿರ್ಮಾಣ ಮಾಡ್ಬೋದು. 10 ವರ್ಗಗಳನ್ನು ನಾವು ಪರಿಗಣಿಸಿಕೊಂಡಾಗ ಈಗ ಒಂದು ಎಕ್ಸಾಂಪಲ್ ಇದೆ. ಮಾರ್ಕ್ಸ್ ಸ್ಕೋರ್ಡ್ ಇನ್ ಎ ಎಕನಾಮಿಕ್ಸ್, 10 ವಿದ್ಯಾರ್ಥಿಗಳು ಪಡೆದ ಅಂಕಗಳನ್ನು ನಾವಿಲ್ಲಿ ಬರೆದ್ರೆ 10, 20, 24, 30, 35, 25, 60, 30, 20, 21. ಎಷ್ಟಾಯಿತು? 1, 2, 3, 4, 5, 6, 7, 8, 9, 10, 20. ಈಗ ನಂಬರ್ ಆಫ್ ವ್ಯಾಲ್ಯೂಸ್ ಇನ್ ಎ ಪರ್ಟಿಕ್ಯುಲರ್ ಕ್ಲಾಸ್. ಫಾರ್ ಎಕ್ಸಾಂಪಲ್, ಪರ್ಟಿಕ್ಯುಲರ್ ಕ್ಲಾಸ್, ನಾನೀಗ ಇಲ್ಲಿ ಫ್ರೀಕ್ವೆನ್ಸಿಯನ್ನು ನಾವು ಬರೀತಾ ಹೋದರೆ ಎಫ್, ನಂಬರ್ ಆಫ್ ಕ್ಲಾಸ್ ಫ್ರೀಕ್ವೆನ್ಸಿ, ವರ್ಗಾವೃತ್ತಿಗಳನ್ನು ಬರೆದ್ರೆ ದಿಸ್ ಈಸ್ ದ ಕ್ಲಾಸ್ ಲಿಮಿಟ್, ಲೋವರ್ ಲಿಮಿಟ್, ಅಪ್ಪರ್ ಲಿಮಿಟ್, ಕ್ಲಾಸ್ ಲಿಮಿಟ್. ವರ್ಗಾಂತರ ಎಷ್ಟು? ಇಲ್ಲಿ 10. ಇದರ ನಡುವಿನ ಅಂತರ ಎಷ್ಟು?
10 ಇದೆ. ಹಾಗೆ ಕ್ಲಾಸ್ ಫ್ರೀಕ್ವೆನ್ಸಿ 0 to 10, how many marks, how many students get the marks 0 to 10? 1. 10, ಒಬ್ಬ 10 ಮಾರ್ಕ್ಸ್ ತಗೊಂಡಿದ್ದಾನೆ. ಇನ್ನು 10 ರಿಂದ 20, ನೀವು 10 ಇಲ್ಲಿ ತಗೊಂಡ್ರೆ, ಮ್ಯಾಕ್ಸಿಮಮ್ ಇಲ್ಲಿ ತಗೊಂಡ್ರೆ ಇಲ್ಲಿ ಬಿಡಬೇಕಾಗ್ತದೆ. ಆಗ 20 ಮಾತ್ರ ತಗೊಂಡ್ರೆ 2 ಜನ ತಗೊಂಡಿದ್ದಾರೆ. 10 ರಿಂದ 20, 20 ರಿಂದ 30, ಸಿ 1 2 3 4. ಆಮೇಲೆ 30 ರಿಂದ 40, 40 ಇಲ್ಲ. ಹೀಗೆ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಆಗ್ತದೆ. ಸಿ 1 2 4 ಅಂದರೆ 6 ಮೆಂಬರ್ಸ್ ಆಯಿತು. ಇನ್ನು ಉಳಿದವರು ಏನಿದೆ 60 ಜಾಸ್ತಿ ಯಾವುದಿದೆ ಇದರಲ್ಲಿ 60 ಬರ್ತಾನೆ, ಈ ರೇಂಜಲ್ಲಿ ಬರ್ತಾನೆ, 50 to 60 ಹೀಗೆ. ಸಿ ನಂಬರ್ ಆಫ್ ವ್ಯಾಲ್ಯೂಸ್ ಇನ್ ಎ ಪರ್ಟಿಕ್ಯುಲರ್ ಕ್ಲಾಸ್ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ. ಪರ್ಟಿಕ್ಯುಲರ್ ಕ್ಲಾಸ್ 0 to 10 ಎಷ್ಟು ಮಂದಿ ಇದ್ದಾರೆ, ಹಾಗೆ 10 ರಿಂದ 20 ಮಾರ್ಕ್ಸ್ ಪಡೆದವರು ಎಷ್ಟು, 20 ರಿಂದ 30 ಒಳಗೆ ಪಡೆದ ಅಂಕಗಳೆಷ್ಟು, ಅದನ್ನು ನಾವು ತಗೊಂಡ್ರೆ ಅದು ಫ್ರೀಕ್ವೆನ್ಸಿ ಅಂತ ಹೇಳಿ. ಹಾಗೆ ಕ್ಲಾಸ್ ಫ್ರೀಕ್ವೆನ್ಸಿಯನ್ನು ಡಿಸೈಡ್ ಮಾಡೋದು, ನಂಬರ್ ಆಫ್ ವ್ಯಾಲ್ಯೂಸ್ ಇನ್ ಎ ಪರ್ಟಿಕ್ಯುಲರ್ ಕ್ಲಾಸ್ ಈಸ್ ಕಾಲ್ಡ್ ಕ್ಲಾಸ್ ಫ್ರೀಕ್ವೆನ್ಸಿ. ನಾವು ಈಗ ಕ್ಲಿಯರ್ ಆಯಿತು ಕ್ಲಾಸ್ ಅಂದರೆ ಏನು, ಕ್ಲಾಸ್ ಲಿಮಿಟ್ ಅಂದರೆ ಏನು, ಕ್ಲಾಸ್ ಫ್ರೀಕ್ವೆನ್ಸಿಯನ್ನು ಹೇಗೆ ಡಿಸೈಡ್ ಮಾಡ್ತೇವೆ ಎಂಬುದು ಕ್ಲಿಯರ್ ಆಯಿತು. ಕ್ಲಾಸ್ ಲಿಮಿಟ್, ವರ್ಗಾಂತರ ಅಂದರೆ ಏನು, ಕ್ಲಾಸ್ ಇಂಟರ್ವಲ್ ಅಂದರೆ ಏನು ಅಂತ ನೋಡಿ, ಕ್ಲಾಸ್ ಲಿಮಿಟ್ ಅಂದರೆ ಏನು ಅಂತ ನೋಡಿದ್ದೀವಿ. ಒಂದು ಮಿತಿಯ ಒಳಗೆ ಹೇಗೆ ಕ್ಲಾಸನ್ನು ನಿರ್ಮಾಣ ಮಾಡೋದು, 0 to 10 ಹೇಗೆ, 10 to 20 ಹೇಗೆ, ಅಥವಾ 0 to 5, 5 to 10 ಹೇಗೆ, ಅದೆಲ್ಲ ನೋಡಿದ್ದೀವಿ. ಲಿಮಿಟ್ ನೋಡಿದ್ದೀವಿ, ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟನ್ನು ಡಿಸೈಡ್ ಮಾಡಿಕೊಂಡು ಕ್ಲಾಸ್ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತ ನೋಡಿದ್ವಿ. ಈಗ ಕ್ಲಾಸ್ ಇಂಟರ್ವಲನ್ನು ನಾವು ಈ ಕ್ಲಾಸ್ ಲಿಮಿಟಿಗೆ ಅನ್ವಯಿಸಿಕೊಂಡು ಹೇಳಲಿಕ್ಕೆ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ಕ್ಲಾಸ್ ಇಂಟರ್ವಲ್ ಮೀನ್ಸ್ ಏನಿದೆ, ಒಂದು ವರ್ಗದ ಮೇಲ್ಮಿತಿ ಮತ್ತು ಕೆಳಮಿತಿಯ ನಡುವಿನ ಅಂತರವನ್ನು ನಾವು ಕ್ಲಾಸ್ ಇಂಟರ್ವಲ್ ಅಂತ ಹೇಳ್ತೀವಿ. ಕ್ಲಾಸ್ ವಿಡ್ತ್ ಆರ್ ಕ್ಲಾಸ್ ಇಂಟರ್ವಲ್, ದ ಡಿಫರೆನ್ಸ್ ಬಿಟ್ವೀನ್ ದ ಡಿಸ್ಟೆನ್ಸ್ ಬಿಟ್ವೀನ್ ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ದ ಅಪ್ಪರ್ ಲಿಮಿಟ್ ಆ್ಯಂಡ್ ಲೋವರ್ ಲಿಮಿಟ್. ಈಗ 60 to 70 ಇದರ ನಡುವಿನ ಡಿಸ್ಟೆನ್ಸ್ ಏನಿದೆ ಅದು ಕ್ಲಾಸ್ ಇಂಟರ್ವಲ್. 10 ಏನಿದೆ ಇದರ ನಡುವಿನ ಅಂತರ ಏನಿದೆ, ದ ಡಿಫರೆನ್ಸ್ ಬಿಟ್ವೀನ್ ಲೋವರ್ ಲಿಮಿಟ್ ಆ್ಯಂಡ್ ಅಪ್ಪರ್ ಲಿಮಿಟ್ ಈಸ್ ಕಾಲ್ಡ್ ಕ್ಲಾಸ್ ಇಂಟರ್ವಲ್. ವರ್ಗದ ಮೇಲ್ಮಿತಿ ಮತ್ತು ಕೆಳಮಿತಿಯ ನಡುವಿನ ಅಂತರವನ್ನು ವರ್ಗಾಂತರ ಅಂತ ಹೇಳ್ತೀವಿ. ಹಾಗೆ ವರ್ಗಾಂತರಗಳನ್ನು ನಾವು ಗಮನಿಸಿಕೊಂಡು ಕ್ಲಾಸನ್ನು ಏನು ಮಾಡ್ಬೋದು, ನಿರ್ಧಾರ ಮಾಡ್ಬೋದು. 0 to 10 ಕ್ಲಾಸ್ ಮಾಡ್ಬೋದು. ಈಗ 0 to 10 ಇಲ್ಲೇನಿದೆ, ಕ್ಲಾಸ್ ಇಂಟರ್ವಲ್ 10, ಕ್ಲಾಸ್ ಇಂಟರ್ವಲ್ ಈಸ್ 10. 0 to 5, 5 to 10 ಇಲ್ಲಿ ಕ್ಲಾಸ್ ಇಂಟರ್ವಲ್ 5. ಅರ್ಥ ಆಯಿತು. ಇದು ಅಪ್ಪರ್ ಲಿಮಿಟ್, ಲೋವರ್ ಲಿಮಿಟ್, ಅಪ್ಪರ್ ಲಿಮಿಟ್, ಲೋವರ್ ಲಿಮಿಟ್. ಹಾಗೆ ಈ ಕ್ಲಾಸಿಗೆ ತೆಗೆದುಕೊಂಡಾಗ ಒಂದು ಕ್ಲಾಸಿನ ಅಪ್ಪರ್ ಲಿಮಿಟ್ ಇನ್ನೊಂದು ಕ್ಲಾಸಿನ ಲೋವರ್ ಲಿಮಿಟ್ ಆಗ್ತದೆ. ಆ ಥರ ನಾವು ಬರಿತಾ ಹೋಗ್ತೇವೆ. ಸಿ 20 to 30 ಇಲ್ಲಿ 0 to 5, 5 to 10, 10 to 15. See, class interval is 5. Here class interval is 10. I think now you are clear. ಏನದು ಕ್ಲಾಸ್ ಮಿತಿ ಅಂದರೆ ಏನು ಅಂತ ಗೊತ್ತಾಯಿತು. ಹಾಗೆ ದ ಕ್ಲಾಸ್ ಮಿಡ್ ಪಾಯಿಂಟ್, ಕ್ಲಾಸ್ ಮಾರ್ಕ್ ಅಥವಾ ವರ್ಗಾಂತರದ ಮಧ್ಯಬಿಂದುವನ್ನು ಹೇಗೆ ಗುರುತಿಸ್ತೇವೆ,
ವರ್ಗಾಂತರದ ಮಧ್ಯಬಿಂದು ಅಂದರೆ ಏನು ಅಂತ ಪ್ರಶ್ನೆ ಇದೆ 2 ಮಾರ್ಕ್ಸಿಗೆ. ವರ್ಗಾಂತರದ ಮಧ್ಯಬಿಂದು ಹಾಫ್ ವೇ ಬಿಟ್ವೀನ್ ದ ಲೋವರ್ ಕ್ಲಾಸ್ ಲಿಮಿಟ್ ಆ್ಯಂಡ್ ಅಪ್ಪರ್ ಕ್ಲಾಸ್ ಲಿಮಿಟ್. ಲೋವರ್ ಕ್ಲಾಸ್ ಲಿಮಿಟ್ ಮತ್ತು ಅಪ್ಪರ್ ಕ್ಲಾಸ್ ಲಿಮಿಟಿನ ಅರ್ಧದಷ್ಟು, ಹಾಫ್ ವೇ ಅರ್ಧದಷ್ಟು ವರ್ಗಾಂತರದ ಮಧ್ಯಬಿಂದುವಾಗಿದೆ. ಈಗ ಫಾರ್ಮುಲಾ ಏನಿದೆ, ಕ್ಲಾಸ್ ಮಿಡ್ ಪಾಯಿಂಟ್ ಈಸ್ ಈಕ್ವಲ್ ಟು ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2. ಕ್ಲಾಸ್ ಮಿಡ್ ಪಾಯಿಂಟ್ ಈಸ್ ಈಕ್ವಲ್ ಟು ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2. ದಟ್ ಈಸ್ ಇನ್ ದ ಎಕ್ಸಾಂಪಲ್ 60 to 70. There is one class 60 to 70. That here class interval is 10. 60 to 70 class interval is 10. But class midpoint, how to get the midpoint? By adding these two, upper limit and lower limit, by 2. That is average of upper limit and lower limit. ಏನದು ಮೇಲ್ಮಿತಿ ಮತ್ತು ಕೆಳಮಿತಿಯ ನಡುವಿನ ಸರಾಸರಿಯನ್ನು ವರ್ಗಾಂತರದ ಮಧ್ಯಬಿಂದು ಅಂತ ಹೇಳ್ತೇವೆ. 60 + 70 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 130 ಬೈ 2 65. ನಿಮಗೆ ಇದರ ಮಧ್ಯಬಿಂದು ಏನು? 10 ಮತ್ತು 0 ಇದರಲ್ಲಿ 5 ಮಧ್ಯಬಿಂದು, ಇಲ್ಲಿ 20 30 15 ಮಧ್ಯಬಿಂದು, ಇಲ್ಲಿ 20 50 ಡಿವೈಡೆಡ್ ಬೈ 50 ಡಿವೈಡೆಡ್ ಬೈ 2 25 ಇಸ್ ದ ಮಿಡ್ ಪಾಯಿಂಟ್. ಸಿ, ಕ್ಲಾಸ್ ಮಿಡ್ ಪಾಯಿಂಟನ್ನು ಹೇಗೆ ಡಿಸೈಡ್ ಮಾಡ್ತೇವೆ ಎಂಬುದು. ಕ್ಲಾಸ್ ಮಿಡ್ ಪಾಯಿಂಟ್ ಇಸ್ ಹಾಫ್ ವೇ ಬಿಟ್ವೀನ್ ದ ಲೋವರ್ ಕ್ಲಾಸ್ ಲಿಮಿಟ್ ಆ್ಯಂಡ್ ದ ಅಪ್ಪರ್ ಕ್ಲಾಸ್ ಲಿಮಿಟ್, ಆರ್ average of lower limit and upper class limit. That is upper class limit plus lower class limit divided by 2. For example, 60 70, in that class the midpoint is 65. ಗೊತ್ತಾಯಿತು ಅಂತ ಕಾಣ್ತದೆ. ಇದರಲ್ಲಿ 2 ಮಾರ್ಕ್ಸ್ ಇದೆ. ಕ್ಲಾಸ್ ಇಂಟರ್ವಲ್ ಅಂದರೆ ಏನು, ಹಾಗೆ ಕ್ಲಾಸ್ ಮಿಡ್ ಪಾಯಿಂಟ್ ಅಂದರೆ ಏನು, ಅದರ ಫಾರ್ಮುಲಾ ಕೇಳ್ತಾರೆ, ಹಾಗೆ ಫುಲ್ ಮಾರ್ಕ್ಸ್ ಸಿಗ್ತದೆ. ಈಸಿ ಇದೆ, ನೀವು ಆಲ್ರೆಡಿ 10th ಕಲ್ತಿದ್ದೀರಿ. ಆದರೆ ಇಲ್ಲಿ ಥಿಯರಿ ಬರುವಾಗ ಮತ್ತೊಮ್ಮೆ ನೆನಪು ಮಾಡ್ತೀವಿ, ವರ್ಗಾಂತರದ ಮಧ್ಯಬಿಂದು ಹೇಗೆ, ವರ್ಗಾಂತರ ಅಂದರೆ ಏನು, ಮಧ್ಯಬಿಂದುವನ್ನು ಹೇಗೆ ಲೆಕ್ಕಾಚಾರ ಮಾಡ್ತೀವಿ ಅಂತ.